ಹಾಯ್ ಫ್ರೆಂಡ್ಸ್. 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆ ಒಂದು ಪುಟ್ಟ ಊರಿನಲ್ಲಿ ಜನಿಸಿದ ಒಂದು ಹುಡುಗಿ ಯಾವಾಗ್ಲೂ ಕೈಯಲ್ಲಿ ಶಿವಲಿಂಗನ ಇಟ್ಕೊಂಡು ಓಡಾಡ್ತಾ ಇರ್ತಾಳೆ. ಇದನ್ನ ನೋಡಿದ ಅವರ ತಂದೆ ಶಿವನನ್ನೇ ಮದುವೆ ಮಾಡ್ಕೊಡೋದಾಗಿ ತಮಾಷೆಗಾಗಿ ಹೇಳಿರ್ತಾರೆ. ಆದ್ರೆ ಆ ಮಾತು ಅವಳ ಮನಸ್ಸಿನಲ್ಲಿಯೇ ಉಳಿದ್ಬಿಡುತ್ತೆ. ಅವಳು ದೊಡ್ಡವಳಾದ್ರೂ ಕೂಡ ಶಿವನೇ ತನ್ನ ಗಂಡ ಅಂತ ನಂಬಿರ್ತಾಳೆ. ಬರೀ ನಂಬಿಕೆ ಅಷ್ಟೇ ಅಲ್ಲ, ಶಿವನೇ ನನ್ನ ಮದ್ವೆ ಆಗಿರೋ ಗಂಡ ಅಂತ ಜೀವಿಸ್ತಾ ಇರ್ತಾಳೆ. ಒಂದಿನ ಕೌಶಿಕ ಅನ್ನೋ ರಾಜ ಕುದುರೆ ಸವಾರಿ ಮಾಡ್ತಾ ಈ ಹುಡ್ಗಿ ಇರೋಂತ ಊರಿನ ಕಡೆಗೆ ಬರ್ತಾನೆ. ಆಗ ಅವನ ಕಣ್ಣಿಗೆ ಆ ಸುಂದರ ಹುಡುಗಿ ಕಾಣಿಸ್ತಾಳೆ. ಹಾಗೇನೆ ತುಂಬಾ ಇಷ್ಟಪಟ್ಟು ಅವಳನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೋತಾನೆ. ಅವಳನ್ನ ಕೇಳ್ತಾನೆ, ಆದ್ರೆ ಅವಳು ನಿರಾಕರಿಸ್ತಾಳೆ. ಅವಳ ಮಾತಿನಿಂದ ಕೋಪಗೊಂಡ ರಾಜ ಒಪ್ಪಿಲ್ಲ ಅಂದ್ರೆ ನಿನ್ನ ತಂದೆ ತಾಯಿನ ಸಾಯಿಸ್ತೀನಿ ಅಂತ ಎದುರಿಸ್ತಾನೆ. ಬಲವಂತವಾಗಿ ಅವಳನ್ನ ಮದ್ವೆ ಆಗ್ತಾನೆ. ಮದ್ವೆ ಆದ ನಂತರ ಆ ಹುಡ್ಗಿ ದಿನದ 24 ಗಂಟೆ ಕೂಡ ಶಿವ ಧ್ಯಾನದಲ್ಲಿ, ಶಿವ ಪೂಜೆಯಲ್ಲೇ ಮುಳುಗಿರ್ತಾಳೆ. ಶಿವನೇ ತನ್ನ ಗಂಡ ಅಂತ ನಂಬಿಕೊಂಡಿದ್ದ ಅವಳಿಗೆ ರಾಜನನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಅವಳಿಗೆ ಸಾಧ್ಯ ಆಗಿರ್ಲಿಲ್ಲ. ಇದನ್ನ ನೋಡಿ ನೋಡಿ ಕೋಪಗೊಂಡ ರಾಜ ಅವಳನ್ನ ಸಭೆಗೆ ಕರೆಸ್ತಾನೆ. ಸಭೆಯಲ್ಲಿ ನೀನ್ ನನ್ನನ್ನ ಗಂಡನಾಗಿ ಸ್ವೀಕರಿಸಲೇಬೇಕು ಅಂತ ಆಜ್ಞೆ ಮಾಡ್ತಾನೆ. ಆದ್ರೆ ಯಾರಿಗೂ ಹೆದರದೆ ಆ ಹುಡ್ಗಿ, ರಾಜ ನೀನು ನನ್ನ ಗಂಡ ಅಲ್ಲ, ಆ ಪರಶಿವನೇ ನನ್ನ ಗಂಡ ಅಂತ ಹೇಳ್ತಾಳೆ. ಇದಕ್ಕೆ ಕೋಪಗೊಂಡ ರಾಜ, ನೀನು ಹಾಕಿರುವ ಬಟ್ಟೆ ನನ್ನದು, ನೀನು ಹಾಕಿರುವ ಒಡವೆ ನನ್ನದು, ಅದ್ ಹೇಗ್ ನೀನು ಶಿವನ ಸೊತ್ತಾಗ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡ್ಗಿ, ಶಿವನೇ ನನ್ನ ವಸ್ತ್ರ ಅಂತ ಹೇಳಿ ತನ್ನ ಮೈಮೇಲಿದ್ದ ಆಭರಣ ಹಾಗೂ ವಸ್ತ್ರಗಳು ಎಲ್ಲವನ್ನು ತುಂಬಿದ ಸಭೆಯಲ್ಲಿ ಕಿತ್ತು ಎಸೆದು ನಗ್ನವಾಗಿ ಅಲ್ಲಿಂದ ಹೊರಡ್ತಾಳೆ. ಶಿವನನ್ನ ಹುಡುಕ್ತಾ ಹುಡುಕ್ತಾ ಶ್ರೀಶೈಲದ ಕಡೆಗೆ ಹೊರಡ್ತಾಳೆ. ಶಿವನ ಮೇಲಿನ ಭಕ್ತಿಯಿಂದ ಅವಳ ಮೈ ಮೇಲೆಲ್ಲ ರೋಮಗಳು ಬಟ್ಟೆಯಂತೆ ಬೆಳೆದು ಮೈಯನ್ನು ಮುಚ್ಚಲ್ಪಡುತ್ತೆ. ಹೀಗೆ ದಾರಿಯಲ್ಲಿ ಹೋಗುವಾಗ ದಾರಿಯಲ್ಲಿ ಸಿಕ್ಕ ಅನುಭವ ಮಂಟಪಕ್ಕೆ ಹೋಗ್ತಾರೆ. ನಗ್ನವಾದ ಹುಡುಗಿಯನ್ನು ನೋಡಿ ಎಲ್ಲರೂ ಮುಜುಗರಕ್ಕೀಡಾಗ್ತಾರೆ. ಅಲ್ಲಿನ ಅಧ್ಯಕ್ಷರಾಗಿದ್ದ ಅಲ್ಲಮ ಪ್ರಭುಗಳು, ನೀನು ಇಲ್ಲಿಗೆ ಬರಲು ಕಾರಣವೇನು? ವಸ್ತ್ರವನ್ನು ಧರಿಸದೇ ಇರುವುದನ್ನು ಕಂಡು ಪುರುಷರು ಮೋಹಿತರಾಗುವುದಿಲ್ಲವೇ ಎಂದು ಕೇಳ್ತಾರೆ. ಆಗ ತನು ಮನ ಎಲ್ಲವನ್ನು ಶಿವನಿಗೆ ಅರ್ಪಿಸಿರುವಾಗ ಶರಣರು ನನ್ನೆಡೆಗೆ ಆಕರ್ಷಿತರಾದರೆ ಅದು ನನ್ನ ತಪ್ಪ ಅಂತ ಕೇಳ್ತಾರೆ. ಈ ಮಾತನ್ನ ಕೇಳಿದ್ಮೇಲೆ ಎಲ್ಲರೂ ಅವಳ ಶಿವಭಕ್ತಿಗೆ ಮೆಚ್ಚಿ ಅವರಿಗೆ ಗೌರವದಿಂದ ಅಕ್ಕ ಅಂತ ಕರೀತಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ಆ ಸುಂದರ ಹುಡುಗಿ ಯಾರು ಅಂತ ನಿಮ್ಗೀಗಾಗ್ಲೇ ಗೊತ್ತಾಗಿರುತ್ತೆ. ಅವರೇನೆ ಅಕ್ಕ ಮಹಾದೇವಿ. ನಂತರ ಅಲ್ಲಿಂದ ಶ್ರೀಶೈಲದ ಕಡೆಗೆ ಹೊರಡ್ತಾರೆ. ಅಲ್ಲಿ ಒಂದು ದಟ್ಟ ಅರಣ್ಯ. ಆ ಅರಣ್ಯದ ಮಧ್ಯದಲ್ಲಿ ಒಂದು ಗುಹೆ ಒಳಗಡೆ ಒಂದು ಶಿವನ ತಪಸ್ಸಿಗೆ ಕುಳಿತುಕೊಂಡ್ಬಿಡ್ತಾರೆ. ಇವರ ಭಕ್ತಿಗೆ ಮೆಚ್ಚಿ ಶಿವ ದರ್ಶನ ಕೊಡುತ್ತಾರೆ. ಅವರು ಶಿವನಲ್ಲಿ ಐಕ್ಯವಾಗಿ ಬಿಡ್ತಾರೆ. ಭಕ್ತಿ ಎಂದರೆ ಹೀಗೇ ಇರಬೇಕು ಅನ್ನೋದನ್ನ ಜಗತ್ತಿಗೆ ಸಾರಿದವರು ಅಕ್ಕ ಮಹಾದೇವಿ. ಥ್ಯಾಂಕ್ ಯು.